ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಶ್ರೀಮಂತ ಸಂಸ್ಕೃತಿಯ ಭಾರತ ದೇಶದಲ್ಲಿ ಎಲ್ಲ ಕೆಲಸ ಕಾರ್ಯ ಧಾರ್ಮಿಕ ನಂಬಿಕೆಗಳ ಮೇಲೆಯೇ ನಡೆಯುತ್ತವೆ. ಸನ್ಮಾರ್ಗದಲ್ಲಿ ಮನುಷ್ಯ ನಡೆಯಬೇಕು, ಪಂಚೇಂದ್ರಿಯಗಳ ನಿಗ್ರಹಿಸಬೇಕು, ಸರ್ವ ಜನಾಂಗಕ್ಕೂ ಸಮಾಜದಲ್ಲಿ ಒಳ್ಳೆಯದಾಗಬೇಕು. ಆದ್ದರಿಂದ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಗುರು ಹಿರಿಯರು ಋಷಿ ಮುನಿಗಳು ಅನೇಕ ಧಾರ್ಮಿಕ ಆಚರಣೆಗಳನ್ನು ಜಾರಿಗೆ ತಂದಿದ್ದಾರೆ. ಅಂತಹ ಶ್ರೇಷ್ಠ ಆಚರಣೆಗಳಲ್ಲಿ ದೇವಸ್ಥಾನದ ಭೇಟಿ, ಪುಣ್ಯಸ್ಥಳಗಳು, ತೀರ್ಥಸ್ಥಾನಗಳು, ಮೇಳಗಳು, ಕುಂಭಮೇಳ, ಚಾರ್ಧಾಮ ದರ್ಶನ, ಶಕ್ತಿಪೀಠಗಳ ದರ್ಶನವೂ ಸಹ ಪ್ರಮುಖವಾದದ್ದು. ಪುನರ್ಜನ್ಮದಲ್ಲಿ ನಂಬಿಕೆ ಹೊಂದಿರುವ ಹಿಂದೂಗಳು ಮುಕ್ತಿಗಾಗಿ ದೇವರು, ಆಧ್ಯಾತ್ಮ, ದೇವರ ದರ್ಶನ, ಸಾಕ್ಷಾತ್ಕಾರಕ್ಕಾಗಿ ಅನೇಕ ದೀಕ್ಷೆಗಳನ್ನು, ವ್ರತಗಳನ್ನು ಆಚರಣೆ ಮಾಡ್ತಾರೆ. ಇಂತಹ ವ್ರತಾಚರಣೆಗಳಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವರ ಮಾಲಾಧಾರಣೆಯೂ ಒಂದು. ಲೋಕ ಕಲ್ಯಾಣಕ್ಕಾಗಿ ಅಂದರೆ ಜನರ ರಕ್ಷಣೆಗಾಗಿ ಶಿವ ಮತ್ತು ವಿಷ್ಣು ದೇವರು ಅವತಾರ ತಾಳುತ್ತಾರೆ. ಜನರ ಪೀಡಿಸುತ್ತಿದ್ದ ಮಹಿಷಿಯ ಸಂಹಾರವೂ ಆಗುತ್ತದೆ. ಇಂತಹ ಧಾರ್ಮಿಕ ಹಿನ್ನೆಲೆಯ ಅಯ್ಯಪ್ಪ ದೇವರಿಗೆ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚು ಜನ ಭಕ್ತರಿದ್ದಾರೆ. ಪ್ರತಿ ವರ್ಷದ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ ತಿಂಗಳುಗಳಲ್ಲಿ ಕೇರಳದ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ತೆರೆಯುತ್ತದೆ. ಅಯ್ಯಪ್ಪ ರಥಧಾರಿಗಳು ತುಂಬ ನಂಬಿಕೆಯಿಂದ ಮಾಲೆ ತೊಟ್ಟು, ಇರುಮುಡಿ ಹೊತ್ತು, ಪ್ರವಾಸ ಹೊರಟು ಪಂಪಾ ನದಿಯಲ್ಲಿ ಸ್ನಾನ ಮಾಡಿದ ಅಯ್ಯಪ್ಪ ಮಾಲಾಧಾರಿಗಳು ದೇವರ ದರ್ಶನ ಪಡೆದು ಪಾವನರಾಗ್ತಾರೆ. 41 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ಕೊರೆವ ಚಳಿಯಲ್ಲಿ ಸ್ನಾನ ಮಾಡಿ, ಚಪ್ಪಲಿ ಧರಿಸದೆ, ಮನೆ ಸಂಸಾರ ಬಂಧನಗಳಿಂದ ದೂರವಾಗಿ ಅಯ್ಯಪ್ಪ ವ್ರತಧಾರಿಗಳು ಕಪ್ಪು ಬಟ್ಟೆ ಧರಿಸಿ ಮದ ಮೋಹ ತ್ಯಜಿಸುತ್ತಾರೆ. ಗುರುಸ್ವಾಮಿಯ ಮಾರ್ಗದರ್ಶನದಂತೆ ತುಪ್ಪ, ಅಕ್ಕಿ ತುಂಬಿದ ಇರುಮುಡಿ ಹೊತ್ತು ಪ್ರವಾಸ ಹೋಗುವ ಅಯ್ಯಪ್ಪ ರಥಧಾರಿಗಳ ದರ್ಶನ ಅಯ್ಯಪ್ಪ ದೇವರನ್ನು ನೋಡಿದಷ್ಟೇ ಪುಣ್ಯ ಎಂಬ ನಂಬಿಕೆ ಜನರದ್ದು. ಮೊದಲ ಸಲ ಅಯ್ಯಪ್ಪ ಮಾಲೆ ಧರಿಸುವ ಅಂದರೆ ಕನ್ಯಸ್ವಾಮಿ ಶಬರಿಮಲೆಗೆ ಯಾವಾಗ ಹೋಗುವುದನ್ನು ನಿಲ್ಲಿಸುತ್ತಾನೋ ಆವಾಗ ಅಯ್ಯಪ್ಪ ದೇವರ ಪೂಜೆ ನಿಲ್ಲುತ್ತದೆ ಎಂಬ ವಾಡಿಕೆಯೂ ಇದೆ. ಎಷ್ಟೇ ಆಧುನಿಕತೆ ಬೆಳೆದರೂ ಅಯ್ಯಪ್ಪ ಮಾಲಾಧಾರಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿದೆ. ಈ ರೀತಿಯ ವ್ರತಾಚರಣೆಗಳಿಂದ, ಕುಂಭಮೇಳಗಳಂತಹ ಮೇಳಗಳಿಂದ ಸನಾತನ ಹಿಂದೂ ಧರ್ಮದ ಪುನರುಜ್ಜೀವನ ಆಗ್ತಲೇ ಇದೆ. ಮುಂದೆಯೂ ಸಹ ಹಿಂದೂ ಧರ್ಮದಿಂದ ಮಾನವ ಕುಲಕ್ಕೆ ಒಳಿತಾಗಲಿ. ಮೇಲ್ಕಂಡ ವಿಚಾರಗಳ ಬಗ್ಗೆ ಅಯ್ಯಪ್ಪನ ಭಕ್ತರು, ಜನಸಾಮಾನ್ಯರು ತಮ್ಮ ಅನಿಸಿಕೆ, ಸಂತಸವನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಸ್ವಾಮಿಯೇ ಶರಣಮಯ್ಯಪ್ಪ. ಇದು ವ್ರತ ಅಂದರೆ 41 ದಿವಸ ಸ್ವಾಮಿ ಶಬರಿಮಲೆ ಹೋಗ್ತಾ ಎಲ್ಲ ಭಕ್ತಾದಿಗಳು ಚಿಕ್ಕವರಿಂದ ದೊಡ್ಡವರೆಗೂ 41 ದಿವಸ ರಥ ಏನು ಮಾಡ್ತಾರೋ ಆ ರಥ ಯಾವ ಥರದ್ದು ಅಂದರೆ ಕಪ್ಪುದ ಬಟ್ಟೆಯನ್ನು ಹಾಕ್ಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಆ ಸ್ವಾಮಿ ಅಯ್ಯಪ್ಪನ ನೆನೆಯುತ್ತಾ ಪ್ರತಿದಿನ ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿ ಮತ್ತು ಸಂಜೆ 5 ಗಂಟೆಗೆ ಸ್ನಾನ ಮಾಡಿ ಪ್ರತಿದಿನ ಅಯ್ಯಪ್ಪ ನೆನೆಯುತ್ತಾ ಧರಣೆಯನ್ನು ಧರಿಸಿರ್ತಕ್ಕಂಥ ಒಂದು ಮಾಲೆಯನ್ನಾಗಲಿ, ಆ ಒಂದು ಶೆಲ್ಲಾಗಲಿ ಹಾಕ್ಕೊಂಡು ಸುಳ್ಳೇಳಂಥ ವಿಚಾರ ಆಗಲಿ ಅಥವಾ ಏನೋ ಒಂದು ಮೋಸ ಮಾಡೋಂಥ ವಿಚಾರವಾಗಲಿ ಅಥವಾ ಧಾರ್ಮಿಕವಾಗಿಂದ ಬಂದಿರತಕ್ಕಂಥ ಈ ಒಂದು ಆಚರಣೆ ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. 41 ದಿವಸ ರಥ ಮಾಡಿ ನಾವು ಶಬರಿಮಲೆ ಶರಣಾಗಿ ಹೋಗಿ ಆ ಅಪ್ಪನ ಸ್ಥಾನಕ್ಕೆ ಸನ್ನಿಧಾನಕ್ಕೆ ಹೋಗಿ ಒಂದು ಆ ಸನ್ನಿಧಾನದಲ್ಲಿ ಆ ಅಪ್ಪನ ಆಶೀರ್ವಾದ ಪಡ್ಕೊಂಡು ಬರ್ತಕ್ಕಂಥದ್ದು ತುಂಬ ಅದ್ಭುತವಾದಂಥದ್ದು. ಈ ವ್ರತ ಎಂಥದಪ್ಪ ಅಂದರೆ 41 ದಿವಸ ಕೂಡ ಒಂದು ಸುಳ್ಳೇಳಂಥ ವಿಚಾರ ಆಗಲಿ ಅಥವಾ ಯಾರೇ ಮೇಲೆ ಒಂದು ಕೆಟ್ಟದ ಮಾಡೋದಾಗಲಿ ಯಾವುದೂ ಇರಲ್ಲ. ತುಂಬ ಅದ್ಭುತವಾಗಿರ್ತದೆ. ಇಂಥ ವಿಚಾರವಾಗಿ ನಾವಾಗ ಮಾಲೆಗೆ ಹಾಕ್ಕೊಂಡು ಯಾವುದೇ ರೀತಿ ಕೆಟ್ಟದಾದಂಥ ಒಂದು ಭಾವನೆಗಳು ಬರಲ್ಲ, ಕೆಟ್ಟದಾದಂಥ ಆಲೋಚನೆಗಳು ಬರಲ್ಲ. ತುಂಬ ಅದ್ಭುತವಾಗಿರ್ತದೆ. ಈ ಮಾಲೆ ನಾನು 3 ಸತಿ ಹಾಕಿದ್ದೀನಿ. ನನಗೆ ತುಂಬ ಮನಸ್ತೃಪ್ತಿಯಿಂದ ಇದನ್ನು ನಾನು ಆಚರಣೆ ಮಾಡ್ತೀನಿ. ಪ್ರತಿ ವರ್ಷ ಜನರು ಹೋಗ್ತಾರೆ. ಅವ್ರಿಗೆಲ್ರಿಗೂ ಸ್ವಾಮಿ ಶಬರಿಮಲೆ ಅಯ್ಯಪ್ಪ ಕಾಪಾಡಲಿ ಅಂತೇಳಿ ಆಶೀರ್ವಾದ ಮಾಡ್ತೀನಿ. ಬೂದಿಗೆರೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಶ್ರೀ ಭಜನಮನೆ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಈ ವರ್ಷದ ಒಂದು ಯಾತ್ರೆಯನ್ನು ಇವತ್ತು ದಿನ ನಾವು ಇಡುಮುಡಿಯಿಂದ ಕೊನೆಗೊಳ್ಳಲು ಶಬರಿಮಲೆ ಯಾತ್ರೆಗೆ ಹೊರಟಿದ್ದೇವೆ. ಮತ್ತು ನಮ್ಮ ಗುರುಸ್ವಾಮಿಗಳಂಥ ಮಂಜುನಾಥರವರ ತಂಡದಿಂದ ಅವರು ಎಲ್ಲ ಸಕಲ ಅನ್ನದಾನ ಮತ್ತು ಎಲ್ಲ ತರಹದ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡಿ ಇವತ್ತು ಏನು ನಮ್ಮ ಯಾತ್ರೆಯನ್ನು ಇವತ್ತು ಕೊನೆಗೊಳ್ಳುತ್ತಿದ್ದೇವೆ. ನಮ್ಮ ಪಯಣ ಇವತ್ತು ಶಬರಿಮಲೆ ಕಡೆ ಹೋಗಲಿದೆ. ಈ ಸ್ಥಳದಲ್ಲಿ 50 ವರ್ಷದಿಂದ ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕ್ಕೊಂಡು ಬರ್ತಿದ್ದಾರೆ. ನಮ್ಮ ಗುರುಸ್ವಾಮಿಯಾದಂಥ ಶ್ರೀ ಮಂಜುನಾಥರವರು ಸತತ 25-26 ವರ್ಷಗಳಿಂದ ಸತತ ಮಾಲೆ ಹಾಕ್ಕೊಂಡು ಅಯ್ಯಪ್ಪನ ಸೇವೆಗಳನ್ನು ಮಾಡುತ್ತಾ ಬರ್ತಿದ್ದಾರೆ. 42 ದಿವಸ ಹಾಕಿ ರಥ ಹಿಡಿದು ನಾವು ಎಷ್ಟು ನೇಮಕವಾಗಿರ್ತೀರೋ ಅಷ್ಟು ಒಳ್ಳೆಯದು ಸ್ವಾಮಿ. ನಮ್ಗೆ ಹೋಗೋ ಇದ್ರಕ್ಕೆಲ್ಲ ನಮ್ಗೆ ಅಷ್ಟು
ದೇವ್ರ ಆಶೀರ್ವಾದ ಕೊಡ್ತಾನೆ. ನಾವು 3 ಸಾರಿ ಓಟ್ ಬಂದ್ರಿ, ಇದು ನಾವು ಅಷ್ಟು ಇದ್ರಾಗ ಓಟ್ ಬಂದ್ರಿ ಸ್ವಾಮಿ. ಇನ್ನು ಅದ್ರ ಮೇಲೆ ನಾವು ಇನ್ನೇನು ಹೇಳೋಣ, ನಾವು ಹೋಗಿದ್ರಿ ಬಂದ್ರಿ ಎಲ್ಲ ಇದು ಮಾಡಿ ಸ್ವಾಮಿ.